ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಬ್ರೇಕ್ಫಾಸ್ಟ್ ಆಯಿತು. ಈಗ ಲಂಚ್ ಮೀಟಿಂಗ್ ಶುರುವಾಗಿದೆ. ಮಂಗಳೂರು ವಿವಿಯ ಗೆಸ್ಟ್ ಹೌಸ್ನಲ್ಲಿಂದು ಸಿಎಂ ಸಿದ್ದರಾಮಯ್ಯ ಮತ್ತು ಕೆಸಿ ವೇಣುಗೋಪಾಲ್ ಮಧ್ಯಾಹ್ನದ ಊಟ ಸವಿಯುತ್ತಾ ನಾಯಕತ್ವ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ. ಡಿಕೆಶಿ ಮನೆಯಲ್ಲಾದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವೇಣುಗೋಪಾಲ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅಧಿಕಾರ ಶಾಶ್ವತವಲ್ಲ ಎಂಬ ಸಿಎಂ ಹೇಳಿಕೆಗೆ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಸಹಜವಾಗಿ ಹೇಳಿದ್ದಾರೆ, ಅದರ ಕುರಿತು ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇಲ್ಲ, ವಿಶ್ಲೇಷಣೆಯೂ ಅಗತ್ಯವಿಲ್ಲ. ಮಂಗಳೂರು ಕಾರ್ಯಕ್ರಮಕ್ಕೆ ವೇಣುಗೋಪಾಲ್ ಬಂದಿದ್ದಾರೆ. ಕೇರಳದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಪ್ರಯುಕ್ತ ಅಲ್ಲಿಗೆ ಹೋಗ್ತಾರೆ. ವೇಣುಗೋಪಾಲ್ ಅವರಿಗೆ ಯಾರೂ ಸಹ ಮುತ್ತಿಗೆ ಹಾಕಿರಲಿಲ್ಲ. ಅಭಿಮಾನದಿಂದ ಡಿಕೆಶಿ ಪರ ಕೂಗಿರಬೇಕು ಅಷ್ಟೇ ಅಂತ ಸ್ಪಷ್ಟಪಡಿಸಿದ್ದಾರೆ. ಇಲ್ಲ, ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಮಂಗಳೂರಿನಲ್ಲಿ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಸಿ ಅವರು ಕೇರಳ ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಯಾರು ಮುತ್ತಿಗೆ ಹಾಕಿರೋದಿಲ್ಲ, ಅಭಿಮಾನದಿಂದ ಕೂಗಿರ್ಬೋದಷ್ಟೇ. ಕುರ್ಚಿ ಕಾದಾಟದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. 30 ತಿಂಗಳ ನಂತರವಾದರೂ ಕುರ್ಚಿ ಬಿಡಬಹುದು, ಅದಕ್ಕೂ ಮೊದಲೇ ಸಿಎಂ ಸ್ಥಾನ ಬಿಡಬಹುದು. 10 ಬಾರಿ ಸಿಎಂ ಆದರೂ ಒಂದು ದಿನ ಬಿಡಲೇಬೇಕಲ್ಲ, ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸಲಿದೆ ಎನ್ನುವ ಮೂಲಕ ಕುರ್ಚಿ ಬಿಡೋಕೆ ಸಿಎಂ ಸಿದ್ದರಾಮಯ್ಯ ಸಿದ್ಧರಾದ್ರ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಅಲ್ಲದೆ ದಲಿತ ಸಿಎಂ ಬಗ್ಗೆಯೂ ಮಾತನಾಡಿದ್ದು, ಅದು ಈ ಅವಧಿಯಲ್ಲಂತೂ ಚರ್ಚೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಿಲ್ಲ, ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲ. ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲೂ ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು, ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ಇಲ್ಲ, ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ, ನನಗೆ ಮಾಹಿತಿ ಹಾಂ ಹೇಳಿ. 30 ತಿಂಗಳು ಅಂದಮೇಲೆ ಬಿಡಬೇಕು ಯಾವಾಗಾದರೂ ಇಲ್ಲ ಇದನ್ನು ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗಲೂ ಒಂದು ಬಿಡಲೇಬೇಕು. ಇನ್ನು 10 ಸಾರಿ ಯಾರು ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ತುಮಕೂರಿನಲ್ಲಿ ವ್ಯಂಗ್ಯವಾಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೀಗತನ ಮಾಡಿದಂತೆ ಮೊದಲು ಒಂದು ಕಡೆ ಹೆಣ್ಣು ನೋಡೋಕೆ ಬರ್ತಾರೆ, ಆಮೇಲೆ ಗಂಡು ನೋಡೋಕೆ ಬರ್ತಾರೆ. ಆ ರೀತಿಯಾಗಿದೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಬದಲಾವಣೆ ಇದ್ರೆ ಹೈಕಮಾಂಡ್ ಹೇಳ್ತಾರೆ. ಸಿದ್ದರಾಮಯ್ಯ ಪದಚ್ಯುತಿ ಆದರೆ ದಲಿತ ಸಿಎಂ ಪರಮೇಶ್ವರ್ ಆಗಬೇಕು ಎಂದಿದ್ದಾರೆ. ಹೈಕಮಾಂಡ್ ಅವರು ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ. ಫಸ್ಟು ಹೆಣ್ಣು ನೋಡ್ಕೊಂಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂದರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಬದಲಾವಣೆ ಇದ್ದರೆ ಹೈಕಮಾಂಡ್ ಅವ್ರು ಹೇಳ್ತಾರೆ, ಬದಲಾವಣೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಸಚಿವ ಸಂಪುಟ ಏನು ಬೆಳಗಾವಿ ಅಧಿವೇಶನದ ನಂತರ ಆಗ್ತದೆ. ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ ಸಿಎಂ ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದೆ. ಇನ್ನು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಈಶ್ವರಪ್ಪ, ಬ್ರೇಕ್ಫಾಸ್ಟ್ ಮುಗಿತು, ನಾಟಿಕೋಳಿ ಬ್ರೇಕ್ಫಾಸ್ಟ್ ಬರ್ತಿದೆ. ಸಿಎಂ ಡಿಸಿಎಂ ಹೇಳ್ತಾರೆ, ಹೈಕಮಾಂಡ್ ಹೇಳಿದ್ದಕ್ಕೆ ನಾವು ಬದ್ಧ ಅಂತ. 2.5 ವರ್ಷದ ಆಡಳಿತದಲ್ಲಿ ಸರ್ಕಾರವೇ ಇಲ್ಲ ಅನ್ನೋ ಭಾವನೆಗೆ ಬಂದಿದ್ದಾರೆ. ನೀವು ಹೀಗೆ ಕುರ್ಚಿ ಗುದ್ದಾಟದಲ್ಲಿ ಕಾಲ ಕಳೆದ್ರೆ ರಾಜ್ಯದ ಜನರ ಗತಿ ಏನು? ಬಿಹಾರದಲ್ಲಿ ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್ ಬಂದಂಗೆ ಮುಂದೆ ರಾಜ್ಯದಲ್ಲೂ ಬರಬಹುದು ಅಂತ ಹೇಳಿದ್ದಾರೆ. ಇಡ್ಲಿ, ನಾಟಿ ಕೋಳಿ ಬ್ರೇಕ್ಫಾಸ್ಟು, ನಾಟಿ ಕೋಳಿ ಫ್ರೈ, ಇದ್ರ ಬಗ್ಗೆನೇ ಬರ್ತಾ ಇತ್ತು ವಿನಃ ವಿಶೇಷ ಏನು ಬರಲಿಲ್ಲ. ಆಯ್ತು, ಈಗ ನಾಟಿ ಕೋಳಿದು, ಇಡ್ಲಿದು,
ನಾಟಿ ಕೋಳಿ ಫ್ರೈದು ಎಲ್ಲ ಮುಗೀತು. ಈಗ ಇಬ್ರು ಹೇಳ್ತಾ ಇದ್ದಾರೆ, CM DCM, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧ. ಆಯ್ತಾ, ಹೈಕಮಾಂಡ್ ಯಾವತ್ತು ಹೇಳುತ್ತೆ, ಏನ್ ಹೇಳುತ್ತೆ, ಅದು ನಮಗೆ ಸಂಬಂಧ ಇಲ್ಲ. ಆದರೆ 2.5 ವರ್ಷ ರಾಜ್ಯದ ಜನ ಸರ್ಕಾರವೇ ಇಲ್ಲ ಅನ್ನೋಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಯಾವ ಹಳ್ಳಿನಿಂದ ಇನ್ನು ರಾಜಕೀಯ ಶಾಶ್ವತವಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದ ವಿಚಾರವಾಗಿ ಬೆಂಗಳೂರಲ್ಲಿ ಸಚಿವ MB ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಹೇಳಿರೋದು ಸತ್ಯ, ನಾನು ಅದನ್ನೇ ಹೇಳ್ತೇನೆ. ಮನುಷ್ಯನೇ ಶಾಶ್ವತ ಅಲ್ಲ, ಇನ್ನು ರಾಜಕೀಯ ಶಾಶ್ವತನಾ? ಯಾವುದು ಕೂಡ ಶಾಶ್ವತ ಅಲ್ಲವೇ ಅಲ್ಲ. ಭ್ರಮೆಯಲ್ಲಿ ಬದುಕುವುದು ಸರಿಯಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಗೊತ್ತಿಲ್ಲ. 2028ರವರೆಗೆ ಸಿದ್ದರಾಮಯ್ಯನೇ ಇರ್ತಾರೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ನಮ್ಮಲ್ಲಂಥದ್ದು ಯಾವುದೂ ಕೂಡ ಇಲ್ಲ. ಎಲ್ಲ ಉಪಮುಖ್ಯಮಂತ್ರಿಗಳು ಒಕ್ಕಟ್ಟಿನಲ್ಲಿದ್ದಾರೆ. ಎಲ್ಲ ಮಂತ್ರಿಗಳು, ಶಾಸಕರು, ಎಲ್ಲ ಪಕ್ಷ ಸಂಪೂರ್ಣವಾಗಿ ಒಕ್ಕಟ್ಟಿದೆ. There is nothing such thing. There is nothing called Ahinda. There is nothing called Lingayat. Nothing called Vakilga. Nothing called everybody. Party is supreme. Our religions, our communities are our practices at home. Some supporters of Shivakumar will slogan. MB Patil will slogan. The Parameshwar followers will slogan. Satish Jarkiwala will give a slogan. CM says follow some give a slogan. What is it? And in our ಇತ್ತ ರಾಯಚೂರಲ್ಲಿ ಮಾತನಾಡಿರುವ ಸಚಿವ ಭೈರತಿ ಸುರೇಶ್, ಸಿಎಂ ಅಷ್ಟೇ ಅಲ್ಲ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಎಲ್ಲಿವರೆಗೆ ಜನರ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೆ ಅಧಿಕಾರ ಇರುತ್ತೆ ಅಂತ ಹೇಳಿದ್ದಾರೆ. ವೈರಾಗ್ಯ ಅಂತ ಎಲ್ಲಿ ಬರ್ತದೆ? ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ನಾನೇ ಹೇಳ್ತೀನಿ, ಮುಖ್ಯಮಂತ್ರಿ ಬಿಟ್ಬಿಡಿ. ಆ್ಯಸ್ ಎ ಮುಖ್ಯಮಂತ್ರಿ ಭಾಳ ದೊಡ್ಡ ಸ್ಥಾನ. ಆ್ಯಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮ MLA ಅವರು ಅದನ್ನೇ ಹೇಳ್ತಾರೆ, ಯಾರು ಅಧಿಕಾರ ಶಾಶ್ವತ ಅಲ್ಲ ರೀ. ಎಲ್ಲಿ ತನಕ ಜನಗಳ ಆಶೀರ್ವಾದ ಇರ್ತದೆ ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ. ಎಲ್ಲ ಇವಾಗ ಯಾವಾಗ ಚೇಂಜ್ ಆಗ್ತೀನಿ ಅಂದ್ರೆ ಎಲ್ಲಿ ಇವಾಗ ಯಾವಾಗ ಚೇಂಜ್ ಆಗ್ತೀನಿ ಅಂದ್ರೆ ಯಾವ್ದು ಎಲ್ಲರೂ ಶಾಶ್ವತ ಅಲ್ಲ ಅಂತಾನೆ ಹೇಳಿರೋದ್ರಿ. ಇವಾಗ ಹೇಳ್ಬಾರ್ದು ಅಂತ ಎಲ್ಲಿದೆ? ಡಿಸೆಂಬರ್ 8ರಿಂದ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಬೆಳಗಾವಿಯಲ್ಲಿ ಭದ್ರತಾ ಕ್ರಮಗಳನ್ನು ಹೆಚ್ಚಿಸಲಾಗಿದೆ. ಇವತ್ತು ಅಧಿವೇಶನದ ಪೂರ್ವ ಸಿದ್ಧತೆಯನ್ನ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಪರಿಶೀಲನೆ ನಡೆಸಿದರು. ಅಧಿವೇಶನಕ್ಕೆ ಆಗಮಿಸುವ ಗಣ್ಯರಿಗೆ ವಸತಿ ವ್ಯವಸ್ಥೆ ಮಾಡಲಾಗಿದ್ದು ಪೊಲೀಸ್ ಸಿಬ್ಬಂದಿಗಳ ಟೆಂಟ್ಗಳನ್ನು ಸಹ ಪರಿಶೀಲನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ಯಾವುದೇ ಅಚಾತುರ್ಯ, ಅವಘಡ ಸಂಭವಿಸದಂತೆ ಪೊಲೀಸರು ಕಟ್ಟುನಿಟ್ಟಿನ ನಿಗಾ ವಹಿಸಿದ್ದಾರೆ. ಸುವರ್ಣ ವಿಧಾನಸೌಧದ ಸುತ್ತಮುತ್ತ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಕೂಡ ಜಾರಿಯಲ್ಲಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋ ಕೂಗು ಮಂಗಳೂರಲ್ಲೂ ಪ್ರತಿಧ್ವನಿಸಿದೆ. ರಾಜ್ಯ ಉಸ್ತುವಾರಿ KC ವೇಣುಗೋಪಾಲ್ ಮುಂದೆಯೇ ಡಿಕೆಶಿ ಆಪ್ತ ಮಿಥುನ್ ರೈ ಹಾಗೂ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ. ಡಿಕೆ ಅಂತ ಕೂಗಿದ ಬೆಂಬಲಿಗರು ಅವರನ್ನೇ ಮುಂದಿನ ಸಿಎಂ ಮಾಡಿ ಅಂತ ವೇಣುಗೋಪಾಲ್ ಮುಂದೆ ಪಟ್ಟು ಹಿಡಿದು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಡಿಕೆಶಿ ಪರ ಘೋಷಣೆ ಬೆನ್ನಲ್ಲೇ ಇತ್ತ ಸಿದ್ದು ಬೆಂಬಲಿಗರು ಕೂಡ ಮಂಗಳೂರಲ್ಲಿ ಜೈಕಾರ ಕೂಗಿದ್ರು. ಸಿದ್ದು ಪೂರ್ಣಾವಧಿ ಸಿದ್ದು, ಸಿದ್ದರಾಮಯ್ಯರಿಗೆ ಜಯವಾಗಲಿ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಈ ಮೂಲಕ ಡಿಕೆ ಶಿವಕುಮಾರ್ ಬಣಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ.